ಚಿರಾಗ್ ಏನಿದು? ನೋಡಿ ಹೇಗಿದೆ, ಇದೆಲ್ಲ ನೀವು ಹಾಕೋಬೇಕು. ನಾನಾ? ಯಾಕೆ? ನೀವು ನಾರ್ಮಲ್ ಬಟ್ಟೆಯಿಂದ ಮಾಡರ್ನ್ ಬಟ್ಟೆಗೆ ಟ್ರಾನ್ಸಿಷನ್ ಆಗಿದ್ದೀರಲ್ಲ. ಟ್ರಾನ್ಸಿಷನ್? ಏನು ಹೇಳ್ತಿದ್ದೀರಾ ಚಿರಾಗ್? ನಾನು ಮೊದಲಿಂದಾನು ಹಿಂಗೆ ಇರೋದು, ಏನು ಚೇಂಜ್ ಆಗಿದ್ದೀನಿ? ಓಹೋ, ಮೊದಲಿಂದಾನು? ಅಫ್ಕೋರ್ಸ್. ಆಯ್ತು ಬಿಡಿ, ನಾನೇ ಕನ್ಫ್ಯೂಸ್ ಆಗಿರಬೇಕು. ಬಟ್ ನಿಮಗೋಸ್ಕರ ಇದೆಲ್ಲ ಪ್ರೀತಿಯಿಂದ ತಂದಿದ್ದೀನಿ, ಸೊ ನೀವು ಹಾಕೊಳ್ಳೇಬೇಕು. ನೋ ಚಿರಾಗ್, ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಐ ಕಾಂಟ್, ಸಾರಿ. ಏನಿದು ದಿಶಾ ಇಷ್ಟು ಜೋರಾಗಿ ಮಾತಾಡ್ತಾಳೆ? ಗಂಡ ಹೆಂಡತಿ ನಡುವೆ ಏನಾದ್ರು ವಾರ್ ನಡೀತಿದ್ಯಾ ಹೇಗೆ? ನೋಡೋಣ. ಏನು ಹಿಂಗೆ ಅಂದ್ಬಿಟ್ರಿ? ನಿಮಗೋಸ್ಕರ ಪ್ರೀತಿಯಿಂದ ಎಲ್ಲ ತೊಂದರೆ ನೀವು ಹಿಂಗೆ ಅನ್ಬೋದಾ? ಎಲ್ಲ ಹೆಣ್ತಿರು ಮದುವೆ ಆದ ತಕ್ಷಣ ಬಟ್ಟೆ ಬೇಕು, ಒಡವೆ ಬೇಕು ಅಂತಿದ್ರೆ ನಿಮ್ಮ ಮುಂದೆ ಬಟ್ಟೆ ತಂದು ಸುರಿದ್ರೂ ಬೇಡ ಅಂತಿರಲ್ಲ. ಈಗ ಇದನ್ನು ಹಾಕೊಳ್ಳಿ, ಆಮೇಲೆ ಚಿನ್ನದ ನೆಕ್ಲೆಸ್ ತಂದು ಕೊಡ್ತೀನಿ. ಚಿನ್ನ ಅಲ್ಲ, ಡೈಮಂಡ್ ನೆಕ್ಲೆಸ್ ತಂದ್ರೂ ನಾನು ಹಾಕ್ಕೊಳ್ಳಲ್ಲ. ಅಲ್ಲ ಚಿರಾಗ್, ಈ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಹಾಕೊಳ್ಳಿ ಅಂದ ತಕ್ಷಣ ಹಾಕೊಳ್ಳೋಕೆ ನಾನೇನು ಗೊಂಬೆನಾ? ಗೊಂಬೆ ಎಲ್ಲ ಗೊತ್ತು, ನನ್ನ ಹೆಂಡ್ತಿ. ಪರವಾಗಿಲ್ವೇ? ನಮ್ಮ ಚಿರು ಬರ್ತಾ ಬರ್ತಾ ನಾಟಿ ಆಗ್ತಿದ್ದಾನೆ ನಂತರ. ಓ, ಆ ಪದ ಕೇಳಿ ಕೇಳಿ ಇರಿಟೇಟ್ ಆಗ್ತಿದೆ. ನೋಡಿ ಚಿರಾಗ್, ಮೊದಲು ಈ ಬಟ್ಟೆಗಳನ್ನ ತೊಗೊಂಡು ಯಾರಿಗಾದ್ರೂ ಕೊಡಿ ಅಥವಾ ಬಿಸಾಕಿ. ನಾನಂತೂ ಇದನ್ನು ಹಾಕೊಳ್ಳಲ್ಲ. ಚಿಕ್ಕ ಇಲ್ಲಿ ನಿಂತ್ಕೊಂಡು ಏನು ರೂಮಲ್ಲಿ ಕದ್ದು ನೋಡ್ತಾ ಇದ್ದೀರಾ? ಅಲ್ಲಿ ನೋಡಮ್ಮ, ಚಿರು ದಿಶಾ ಜೊತೆ ಎಷ್ಟು ರೊಮ್ಯಾಂಟಿಕ್ ಆಗಿ ನಡ್ಕೊಳ್ತಿದ್ದಾನೆ. ಏನು ರೀ ಹಿಂಗೆ ಅಂದ್ಬಿಟ್ರಿ? ಎಷ್ಟು ಕಷ್ಟ ಆದ್ರೂ ಶಾಪಿಂಗ್ ಮಾಲ್ಗೆ ಹೋಗಿ ನಿಮ್ಗೆ ಸೂಟ್ ಆಗೋ ಥರ ಬಟ್ಟೆ ಎಲ್ಲ ಚೂಸ್ ಮಾಡ್ಕೊಂಡು ತಂದಿದ್ದೀನಿ, ನೀವು ಹಾಕೊಳ್ಳಲ್ಲ ಅಂದ್ಬಿಟ್ರೆ ಹಿಂಗೆ. ಒಂದೇ ಒಂದು ಸಲ ಹಾಕೊಂಬಿಡಿ. ನೀವು ಇಂಥ ಬಟ್ಟೆ ಎಲ್ಲ ಹೆಂಗೆ ಕಾಣಿಸ್ತೀರ ನೋಡಬೇಕು. ಒಂದೇ ಒಂದು ಸಲ ಹಾಕೊಂಬಿಡ್ರಿ. ಅಯ್ಯೇ ನೋಡಮ್ಮ, ಬೆಳಗ್ಗೆ ಬೈಕು, ಈಗ ಮಾಡ್ರನ್ ಡ್ರೆಸ್ಸು. ಹೀಗೆ ಹೋಗ್ತಾ ಇದ್ರೆ ನಮ್ಮ ಮನೆಗೆ ಮುದ್ದಾದ ಮೊಮ್ಮಗು ಬರೋದ್ರಲ್ಲಿ ಯಾವ ಡೌಟು ಇಲ್ಲ. ಸದ್ಯದಲ್ಲೇ ಮನೆಯಲ್ಲಿ ತೊಟ್ಲು ತೂಬೋದು. ಏನಾಯ್ತು? ಏನಿಲ್ಲಪ್ಪ, ನೀನು ದಿಶಾ ಜೋರಾಗಿ ಮಾತಾಡ್ತಿದ್ದೆ ನನ್ನ ಕೇಳಿಸ್ಕೊಂಡು ಏನು ವಿಷಯ ಅಂತ ನೋಡೋಕೆ ಬಂದೆ. ಸೌಂದರ್ಯನೂ ಬಂದ್ಲು. ನೀನು ದಿಶನ್ ಮೇಲೆ ಪ್ರೀತಿ ತೋರಿಸಿದ್ ನೋಡಿ ಮೈನಲ್ಲಿ ತೊಟ್ಲು ತುಗುತ್ತೆ ಅಂತಂದೆ. ಆ ವಿಷಯ ಅವಳಿಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಚಿಕ್ಕ ಮಾವ. ಈ ಮನೆಯಲ್ಲಿ ಆದಷ್ಟು ಬೇಗ ತೊಟ್ಲು ತೂಗಲೇಬೇಕು. ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ಹೋಗ್ಲಿ ಬಿಡಪ್ಪ, ಸೌಂದರ್ಯನ ಬಗ್ಗೆ ನಿಂಗೆ ಗೊತ್ತೇ ಇದೆ ಅಲ್ವಾ? ಆದರೆ ನೀವು ದಿಶಾ ಈ ಥರ ರೊಮ್ಯಾನ್ಸ್ ಮಾಡೋದು ಮಾತ್ರ ಬಿಡಿಬಿಡಿ. ಕದ್ದು ಮುಚ್ಚಿ ನಿಮ್ಮ ಮಾತು ಕೇಳಿಸ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಯು ಗೈಸ್ ಕ್ಯಾರಿ ಆನ್, ಎಂಜಾಯ್. ಏನು ಏನ್ರಿ, ಮನೇಲಿ ತೊಟ್ಲು ತೂಗಬೇಕನ್ನೋದು ನಿಮ್ಮ ಆಸೆನಾ? ಹೌದು, ಆದರೆ ನಮ್ಮಿಬ್ಬರಿಂದನೇ ಆಗಬೇಕು ಅಂತ ನಾನು ಹೇಳಿಲ್ಲ. ಎಲ್ಲದಕ್ಕೂ ನಮ್ಮಿಬ್ಬರನ್ನೇ ಎಕ್ಸಾಂಪಲ್ ತಗೊಂಡ್ರೆ ಅದು ನಾನು ತಪ್ಪಲ್ಲ. ನಿಮ್ಮನ್ನ ಡೈಲಿ ಇದೇ ಲುಕ್ಕಲ್ಲಿ ನೋಡಿ ನೋಡಿ ಬೋರ್ ಆಗಿಬಿಟ್ಟಿದೆ. ಸೊ ನಿಮ್ಮ ಹೇರ್ ಸ್ಟೈಲ್ನ ಚೇಂಜ್ ಮಾಡೋಣ ಅಂತ. ಯು ಲುಕ್ ಸ್ವೀಟ್, ಶಾಲ್ ವಿ ಟ್ರೈ? ಅಲ್ಲ ಚಿರಾಗ್, ನಿಮ್ಮ ಇಷ್ಟಕ್ಕೋಸ್ಕರ ನಾನು ಯಾಕೆ ಹೇರ್ ಸ್ಟೈಲ್ ಚೇಂಜ್ ಮಾಡಲಿ? ಅದು ನಿಮ್ಮನ್ನ ಜಡೆಯಲ್ಲಿ ನೋಡಬೇಕು ಅನ್ನಿಸ್ತದೆ. ದೀಪ ಅವ್ರು ಇದ್ದಾಗ ಅವ್ರನ್ನ ಡೈಲಿ ಅದೇ ಲುಕ್ಕಲ್ಲಿ ನೋಡಿ ನೋಡಿ ಈಗ ನಿಮ್ಮನ್ನು ಅದೇ ಥರ ನೋಡಬೇಕು ಅಂತ ಅನ್ನಿಸ್ತದೆ. ಚಿರಾಗ್, ಯಾಕೆ ಅಳ್ತಿದ್ದೀರಾ? ಇನ್ನೇನು ಮಾಡಲಿ, ನೀವು ಒಪ್ಕೋತಿರೋ ಬಿಡ್ತಿರೋ ಅನ್ನೋ ಅನುಮಾನದಲ್ಲೇ ನನ್ನ ಮನಸ್ಸಲ್ಲಿರೋ ಆಸೆನೆಲ್ಲ ಹೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಪ್ಕೊಂಡು ಈ ಬಡಪ ಇರೋದಕ್ಕೆ ಖುಷಿ ಆಗೋ ಥರ ಮಾಡಿ ಪ್ಲೀಸ್. ಆಯಿತು, ಇವಾಗೇನು ನಾನು ನನ್ನ ಜಡೆಯಲ್ಲಿ ನೋಡ್ಬೇಕು ತಾನೆ? ಸರಿ, ನಾನೇ ಹೇರ್ ಸ್ಟೈಲ್ ಚೇಂಜ್ ಮಾಡಿಬಿಡ್ತೀನಿ. ಏಯ್, ಏನು? ಆ ಜಡೆನ ನಾನೇ ಹಾಕಬೇಕು ಅನ್ನೋ ಆಸೆ ನಂದು. ವಾಟ್? ನೀವು ನಂಗೆ ಜಡೆ ಹಾಕ್ತೀರಾ?
ಇಂಪಾಸಿಬಲ್. ವೈ? ಯಾಕಂದ್ರೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನನ್ನ ಕೂದಲು ಮುಟ್ಟಂಗಿಲ್ಲ. ಚಿರಾಗ್ ಚಿರಾಗ್ ಮತ್ತೆ ಯಾಕೆ ಅಳ್ತಿದ್ದೀರಾ? ದೀಪ ಅವ್ರು ನೆನಪಾದ್ರು. ದೀಪ ಅವ್ರು ಇದ್ದಿದ್ರೆ ನಾನು ನಿಮ್ಮನ್ನ ಈ ಥರ ಗೋಗರಿಯೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ನಾನು ಏನು ಮಾಡಿದ್ರು ಸುಮ್ಮನಿರೋರು. ಸರಿ ಆಯಿತು, ಇವಾಗೇನು ನೀವು ನಂಗೆ ಜಡೆ ಹಾಕ್ಬೇಕು ತಾನೆ? ಸರಿ ಹಾಕಿ. ಥ್ಯಾಂಕ್ ಯು. ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ತಾನೆ? ಇಲ್ಲ. ದೀಪ ಅವ್ರನ್ನ ಬಿಟ್ಟು ನಿಮ್ಮನ್ನ ಮುಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳೋದಿಲ್ಲ ತಾನೆ? ನೋ ಚಿರಾಗ್. ಹಾಗಾದ್ರೆ ತಿರ್ಕೊಳ್ಳಿ. ಇನ್ನೂ ಅಳ್ತಿದ್ದೀರಾ? ಈಗ ನಿಲ್ಲುತ್ತೆ. ಓಕೆ. ತಿರ್ಕೊಳ್ಳಿ. ಹೇಗೆ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಹೇಗೆ? ಸೇಮ್ ದೀಪ ಅವ್ರ ಥರನೇ. ಒಪ್ತೀರಾ ಈ ಮಾತನ್ನ? ನನಗೇನು ಗೊತ್ತಿಲ್ಲ. ನಿಮ್ಮ ಇಷ್ಟದ ಪ್ರಕಾರ ನಾ ಜಡೆ ಹಾಕೊಂಡ್ನಲ್ವಾ? ಇವಾಗ ಬನ್ನಿ ಊಟಕ್ಕೆ ಹೋಗೋಣ, ಎಲ್ಲರೂ ಕಾಯ್ತಿರ್ತಾರೆ. ಮನೇಲಿ ಅಡುಗೆನೇ ಮಾಡಿಲ್ಲ. ವಾಟ್? ಮನೇಲಿ ಯಾರಿಲ್ಲ, ಎಲ್ಲ ಆಚೆ ಹೋಗಿದ್ದಾರೆ. ಮತ್ತು ನಾವು ಹೋಗೋಣ ಬನ್ನಿ. ಎಲ್ಲಿಗೆ? ಬೈಕ್ ರೈಡ್ಗೆ. ಅಯ್ಯೋ ಚಿರಾಗ್, ಬೆಳಗ್ಗೆಯಿಂದ ಅದನ್ನೇ ಹೇಳ್ತಿದ್ದೀರಾ ಅಲ್ವಾ? ನಾನು ಒಂದ್ಸಲಿ ಬರಲ್ಲ ಅಂತ ಹೇಳ್ದಲ್ವಾ? ಎಷ್ಟು ಸಲ ಕೇಳ್ತೀರಾ? ನೀವು ಬರಲ್ಲ ಅಂದ್ರೆ ನಾಳೆ ನಿಮ್ಮ ಸ್ಕೂಲ್ಗೂ ಕರ್ಕೊಂಡು ಹೋಗಲ್ಲ. ಹುಲ್ಗ? ಹಾಂ, ಗಣಿಸ ಬುಕ್ ಬರಬೇಡಿ ಅಂತ ಈಗಲೇ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅಲ್ಲ ಚಿರಾಗ್, ನೀವೇ ಅವ್ರಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಇವಾಗ ಕಾಲ್ ಮಾಡಿ ಬರಬೇಡಿ ಅಂತ ಅನ್ನೋದು ಅನ್ಯಾಯ ತಾನೆ? ನ್ಯಾಯನೋ ಅನ್ಯಾಯನೋ ಅವೆಲ್ಲ ನನಗೆ ಗೊತ್ತಿಲ್ಲ. ನೀವು ನನ್ನ ಆಸೆ ಈಡೇರಿಸಿದ್ರೆ ನಾನು ಗಣಿಸುಬ್ಬು ಆಸೆ ಈಡೇರಿಸ್ತೀನಿ. ಕರ್ಮ. ರೀ, ನೀವು ನನ್ನ ಜೊತೆ ಬರೋದು ನಿಮ್ಮ ಕರ್ಮ ಅಲ್ಲ ರೀ, ನಿಮ್ಮ ಧರ್ಮ ಅನ್ಸ್ಕೊಳುತ್ತೆ. ಸುಮ್ಮನೆ ಬನ್ನಿ ಪ್ಲೀಸ್. ನನ್ನಿಂದ ಗಣಿಸುಬ್ಬು ಕನ್ಸು ಹಾಳಾಗಬಾರ್ದು. ನಿಮ್ಮ ಥರ ಬೆಳಿತಿರೋ ಮಕ್ಕಳಿಗೆ ಅನ್ಯಾಯ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಬರ್ತೀರಾ? ಥ್ಯಾಂಕ್ ಯು ಸೊ ಮಚ್. ನಾನು ತಂದು ಕೊಟ್ಟಿರೋ ಹೊಸ ಡ್ರೆಸ್ನ ಹಾಕೋಬೇಕು. ಯಾವುದು? ಆ ಜೀನ್ಸು ಟಾಪು? ಹ್ಞೂ, ಮಳೆ ಬೇಕಾದ್ರೆ ಒಂದು ಜಾಕೆಟ್ ಹಾಕ್ಕೊಳ್ಳಿ. ಸರಿ ಸರಿ, ಡ್ರೆಸ್ ಚೇಂಜ್ ಮಾಡಿ. ಚಿರಾಗ್, ನೀವು ಇಲ್ಲಿಂದ ಆಚೆ ಹೋದ್ರೆ ತಾನೇ ನಂಗೆ ಚೇಂಜ್ ಮಾಡೋಕ್ಕಾಗೋದು. ಆಯ್ತು, ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ.